टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮತ್ತೊಬ್ಬ ಬಿಗ್ ಬಾಸ್ ಮಾಜಿ ಸ್ಪರ್ಧೆಗೆ ಶುರುವಾಯಿತು ಟೆನ್ಷನ್. ನಾಡದೇವಿ ಚಾಮುಂಡೇಶ್ವರಿಗೆ ಅವಹೇಳನ ಮಾಡಿದಂತ ರಕ್ಷಕ್. ಸೊ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧೆಗೆ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಕಾರಣ ರಿಯಾಲಿಟಿ ಶೋ ಒಂದರಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಆಗುವಂತ ಡೈಲಾಗ್ ಅನ್ನ ರಕ್ಷಕ್ ಹೇಳಿರೋದು. ಖಾಸಗಿ ಶೋನಲ್ಲಿ ಡೈಲಾಗ್ ಅನ್ನ ಹೇಳಿರೋದು. ಸಹ ಸ್ಪರ್ಧೆ ಹೊಗಳುವಂತ ಭರದಲ್ಲಿ ನಾಡದೇವಿಗೆ ಈತ ಅವಮಾನ ಮಾಡಿದ್ದಾನೆ ಅಂತ ಈಗ ದೂರು ನೀಡಲಾಗಿದೆ. ನಿಮ್ಮನ್ನ ನೋಡ್ತಾ ಇದ್ರೆ ತಾಯಿ ಚಾಮುಂಡಿ ಬೆಟ್ಟದಿಂದ ಇಳಿದು ಸೀರೆ ಒಡವೆಗಳನ್ನ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾರೆ ಅನಿಸ್ತಿದೆ ಅಂತ ಒಂದು ಡೈಲಾಗ್ ಅನ್ನ ಹೇಳಿದ್ದಾರೆ ಇವರು ಅಂತ. ರಕ್ಷಕ್ ಬುಲೆಟ್ ವಿರುದ್ಧ ಸಿಡಿದಂತ ಹಿಂದೂ ಪರ ಸಂಘಟನೆಗಳು ಇದು ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆ ಅವರು. ಇದು ಚಾಮುಂಡಿ ತಾಯಿಗೆ ಮಾಡಿರುವಂತಹ ಅವಮಾನ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಸಾಮಾನ್ಯವಾಗಿ ಕಾಂಟ್ರವರ್ಸಿ ಮಾಡಿಕೊಂಡು ರಿಯಾಲಿಟಿ ಶೋಗಳು ಹೋಗ್ತಾರೆ, ಆದ್ರೆ ಇಲ್ಲಿ ರಿಯಾಲಿಟಿ ಶೋ ಹೋಗಿ ಬಂದ ಮೇಲೆ ಇದು ಕಾಂಟ್ರವರ್ಸಿ ಏನಿದು? ಹೌದು ಅನೇಶ್, ಈಗಾಗಲೇ ಕೂಡ ಅಂದ್ರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಮತ್ತೆ ವಿನಯ್ ಬೆನ್ನಲ್ಲೇ ಈಗಾಗಲೇ ಕೂಡ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇರ್ಲಾರ್ದಿರೋರು ಇರುವೆ ಬಿಟ್ಕೊಂಡ್ರು ಅನ್ನುವಂತೆ ಯಾವುದೋ ಒಂದು ಖಾಸಗಿ ಚಾನೆಲ್ನ ರಿಯಾಲಿಟಿ ಶೋಗೆ ಹೋದಂತಹ ಮಾಜಿ ಬಿಗ್ ಬಾಸ್ ನ ಸ್ಪರ್ಧಿ ಅಂದ್ರೆ ರಕ್ಷಕ್ ಬುಲೆಟ್ ಏನಿದ್ದಾನೆ ಆತ ಮಾತಾಡುವಂತಹ ಸಂದರ್ಭದಲ್ಲಿ ನಾಡದೇವಿ ಚಾಮುಂಡೇಶ್ವರಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ತಾಯಿಗೆ ಅಗೌರವನ್ನ ತೋರಿದ್ದಾರೆ ರಿಯಾಲಿಟಿ ಶೋನಲ್ಲಿ ಅನ್ನುವಂತ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಹಿಂದೂ ಪರ ಸಂಘಟನೆಗಳು ಆತನ ವಿರುದ್ಧವಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕೂಡ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ತಾಯಿ ಚಾಮುಂಡೇಶ್ವರಿಗೆ ಅಂದ್ರೆ ರಾಜ್ಯದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ನಿಮ್ಮ ರಿಯಾಲಿಟಿ ಶೋಗೆ ನೀವು ಡೈಲಾಗ್ ಹೊಡೆಯುವಂತ ಬರದಲ್ಲಿ ತಾಯಿಯ ಬಗ್ಗೆ ಅಗೌರವವಾಗಿ ಮಾತಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಆ ಕಾರಣಕ್ಕಾಗಿ ತಾವು ಕೂಡಲೇ ತಾಯಿ ಚಾಮುಂಡೇಶ್ವರಿಯ ಕ್ಷಮೆಯನ್ನ ಕೇಳಬೇಕು, ದೇವಾಲಯಕ್ಕೆ ಬಂದು ತಪ್ಪು ಕಾಣಿಕೆಯನ್ನು ಹಾಕಬೇಕು. ಒಂದು ವೇಳೆ ಏನಾದ್ರು ನೀವು ತಾಯಿಯ ಬಳಿ ಕ್ಷಮೆಯನ್ನು ಕೇಳದೆ ತಪ್ಪು ಕಾಣಿಕೆಯನ್ನು ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಧನ್ಯವಾದ ಕಿರಣ್ ಸೂರ್ಯ ಮಾಹಿತಿಗಾಗಿ.